ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಇಂದು ಭೀಮ್ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡುವ ಮೂಲಕ ಮಹರ್ ರೆಜಿಮೆಂಟ್ ಸೈನಿಕರ ಶೌರ್ಯವನ್ನು ಗುಣಗಾನ ಮಾಡಿದರು. ದಸಂಸ ಹಿರಿಯ ಮುಖಂಡ ಟಿ.ಎಸ್. ಆಳಯ್ಯ ಮಾತನಾಡಿ, ಭೀಮ್ ಕೋರೆಗಾಂವ್ನಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಮಹರ್ ರೆಜಿಮೆಂಟ್ನ ಕೇವಲ 500 ಸೈನಿಕರು 28,000 ಮರಾಠಿ ಪೇಶ್ವೆ ಸೈನಿಕರ ವಿರುದ್ಧ ಹೋರಾಡಿ ಅದ್ವಿತೀಯ ಗೆಲುವು ಸಾಧಿಸಿದ್ದನ್ನು ಸ್ಮರಿಸಿದರು. ಹಾಗೂ ದಸಂಸ ಮೈಸೂರು ವಿಭಾಗೀಯ ಸಂಚಾಲಕ ಡಿ.ಕೆ. ಅಂಕಯ್ಯ ಹಾಗೂ ಗುನ್ನಳ್ಳಿ ರಮೇಶ್ ಮಾತನಾಡಿ, ನಮ್ಗಂತ ಕೊಟ್ಟಂತ ಏನು ಕೊಡುಗೆಗಳನ್ನ ನಾವು ಪೂರ್ವಿಕರನ್ನ ನೆನೆಯುತ್ತಾ ಇವತ್ತಿನ ದಿನ ಕೋರೆಗಾಂವ್ ವಿಜಯೋತ್ಸವವನ್ನು ನಾವು ಇವತ್ತು ಪಾಂಡುಪುರದ ದಲಿತ ಸಂಘಟನೆಯ ಒಕ್ಕೂಟದಿಂದ ವತಿಯಿಂದ ಹಿರಿಯ ಮುಖಂಡರು ದಲಿತ ನಾಯಕರುಗಳ ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ಪಾಂಡುಪುರ ತಾಲೂಕು 5 ದೀಪದ ಕಂಬದ ಹತ್ರ ಇವತ್ತು ನಾವು ಸಹಾಯವನ್ನು ಪ್ರತಿ ವರ್ಷ ಗುಣಗಾನ ಮಾಡಬೇಕಾಗಿದೆ ಎಂದರು. ಬ್ಯಾಡರಹಳ್ಳಿ ಬಿ. ಪ್ರಕಾಶ್, ಬಳೆಕುಪ್ಪೆ ಬಿ.ಕೆ. ರವಿ, ಚಿಕ್ಕಾಡೆ ಮಧುಸೂದನ್, ಬನ್ನಂಗಾಡಿ ಯೋಗೇಶ್, ಮಾಣಿಕನಹಳ್ಳಿ ಮಂಜುನಾಥ್, ಅಂತನಹಳ್ಳಿ ಬಸವರಾಜ್, ಕಾಮನಾಯಕನಹಳ್ಳಿ ಶಿವರಾಮ್, ಮಾಣಿಕನಹಳ್ಳಿ ಕುಮಾರ್, ಬೇವಿನಕುಪ್ಪೆ ದೇವರಾಜ್, ಬಳೆಕುಪ್ಪೆ ವಿಜಯಕುಮಾರ್ ಇತರರಿದ್ದರು. भीमा कोरेगांव केले, भीमा कोरेगांव, भीमा कोरेगांव केले.